ಇನ್ನು ಚಿನ್ನಸ್ವಾಮಿ ಕಾಲ್ತುಳಿತ ದುರಂತದ ಮೂಲ ಯಾವುದು ಅಂತ ಸಿಐಡಿ ತನಿಖೆ ಮಾಡ್ತಾ ಇದೆ. ಅತ್ತ ರಾಜಕೀಯ ನಾಯಕರ ನಡುವೆ ವಾಗ್ಯುದ್ಧಕ್ಕೆ ಕಾರಣವಾಗಿರುವಂತಹ ವಿಚಾರ ಇದು. ಈ ನಡುವೆ ಪ್ರಕರಣಕ್ಕೆ ಸ್ಫೋಟಕ ತಿರುವು ಕೂಡ ಸಿಕ್ಕಿದೆ. ಯಾರ ಕಡೆ ಬೊಟ್ಟು ಮಾಡ್ತಾ ಇದೆ ಅನ್ನೋದ್ರ ಕಂಪ್ಲೀಟ್ ಡೀಟೇಲ್ಸ್ ಇದೆ, ಬನ್ನಿ ನೋಡೋಣ. ಅವರ ಮೇಲೆ ಇವರು, ಇವರ ಮೇಲೆ ಅವರು. ಜೂನ್ 4ರಂದು ನಡೆದ ಕಾಲ್ತುಳಿತ ದುರಂತದ ಹೊಣೆಗಾರಿಕೆ ಹೀಗೆ ಬದಲಾಗುತ್ತಲೇ ಇದೆ. ಮೊದಲು ರಾಜ್ಯ ಸರ್ಕಾರ ಪೊಲೀಸರನ್ನ ಅಮಾನತು ಮಾಡಿ ಉತ್ತರದಾಯಿತ್ವವನ್ನ ಇಲಾಖೆ ಕಡೆಗೆ ತಿರುಗಿಸಿತ್ತು. ಅದಾದ ಬಳಿಕ ಕೆಎಸ್ಸಿಎ ನಿರ್ಲಕ್ಷ್ಯ ಅಂತ ಕ್ರಿಕೆಟ್ ಸಂಸ್ಥೆಯಡೆಗೆ ಬೊಟ್ಟು ಮಾಡಿತ್ತು. ಸದ್ಯ ಈ ಉತ್ತರದಾಯಿತ್ವದಿಂದ ತಪ್ಪಿಸಿಕೊಳ್ತಿರೋ ತಂತ್ರಕ್ಕೆ ತಿರುವು ಸಿಕ್ಕಿದೆ. ಸರ್ಕಾರವೇ ಹಠಕ್ಕೆ ಬಿದ್ದು ಕಾರ್ಯಕ್ರಮ ಮಾಡಿಸಿದೆ ಅನ್ನೋದನ್ನ ಪೊಲೀಸ್ ಇಲಾಖೆ ಬರೆದಿದ್ದ ಪತ್ರ ಸಾಕ್ಷಿ ನುಡಿಯುತ್ತಿದೆ. ಜೂನ್ 4ರಂದೇ ಅಪಾಯದ ಎಚ್ಚರಿಕೆ ನೀಡಿದ್ದ ಪೊಲೀಸರು, ಕಾರ್ಯಕ್ರಮ ನಡೆಸಲು ಸಮಯ ಬೇಕು ಎಂದಿದ್ದ ಡಿಸಿಪಿ. ಸರ್ಕಾರಕ್ಕೆ ಡಿಸಿಪಿ ಬರೆದಿರೋ ಪತ್ರ ಟಿವಿ9ಗೆ ಲಭ್ಯ. ಜೂನ್ 3ರಂದು ಆರ್ಸಿಬಿ 18 ವರ್ಷಗಳ ಬಳಿಕ ಐಪಿಎಲ್ ಕಪ್ ಗೆದ್ದು ಬೀಗಿತ್ತು. ಹೀಗಾಗಿ ಸಿಬ್ಬಂದಿ ಮತ್ತು ಆಡಳಿತ ಸುಧಾರಣೆ ಇಲಾಖೆಗೆ ಕೆಎಸ್ಸಿಎ ಪತ್ರ ಬರೆದಿತ್ತು. ವಿಧಾನಸೌಧದಲ್ಲಿ ಆರ್ಸಿಬಿ ಆಟಗಾರರಿಗೆ ಸನ್ಮಾನ ಮಾಡಬೇಕು, ಇದಕ್ಕೆ ಅನುಮತಿ ಕೊಡಬೇಕಂತ ಮನವಿ ಮಾಡಿಕೊಂಡಿತ್ತು. ಆಗ ಅಧೀನ ಕಾರ್ಯದರ್ಶಿ ವಿಧಾನಸೌಧ ಭದ್ರತಾ ವಿಭಾಗದ ಡಿಸಿಪಿ ಕರಿಬಸವನಗೌಡ ಅವರಿಗೆ ಪತ್ರ ಬರೆದಿದ್ರು. ಭದ್ರತೆ ಬಗ್ಗೆ ನಿಮ್ಮ ಅಭಿಪ್ರಾಯ ಕೊಡಿ ಅಂತೇಳಿದ್ರು. ಹೀಗೆ ಅಧೀನ ಕಾರ್ಯದರ್ಶಿ ಸೂಚನೆಯಂತೆ ಡಿಸಿಪಿ ಸಾಲು ಸಾಲು ಮಾಹಿತಿ ಕೊಟ್ಟಿದ್ರು. ಜೂನ್ 4ರಂದೇ ಅಪಾಯದ ಎಚ್ಚರಿಕೆ ನೀಡಿದ್ರು. ಹಾಗಿದ್ರೆ ಪತ್ರದಲ್ಲಿ ಏನಿದೆ ಅನ್ನೋದನ್ನ ನೋಡೋದಾದ್ರೆ, ಆರ್ಸಿಬಿಗೆ ದೇಶಾದ್ಯಂತ ಅಭಿಮಾನಿ ಬಳಗ ಇದೆ. ಲಕ್ಷಾಂತರ ಅಭಿಮಾನಿಗಳು ಸೇರುವ ಸಾಧ್ಯತೆ ಇದೆ. ನಮ್ಮಲ್ಲಿ ಸಿಬ್ಬಂದಿ ಕೊರತೆ ಇರೋದ್ರಿಂದ ತೊಂದರೆಯಾಗುವ ಸಾಧ್ಯತೆ ಇದೆ. ಹೀಗಾಗಿಯೇ ವಿಧಾನಸೌಧ ಪ್ರವೇಶ ಪಾಸ್ ವಿತರಣೆ ನಿರ್ಬಂಧಿಸಿ ಅಂತ ಎಚ್ಚರಿಕೆ ಕೊಟ್ಟಿದ್ರು. ಇದಿಷ್ಟೇ ಅಲ್ಲ, ವಿಧಾನಸೌಧದ ಮೆಟ್ಟಿಲಿನ ಮೇಲಿನ ಕಾರ್ಯಕ್ರಮದ ಬಗ್ಗೆ ಡಿಸಿಪಿ ಮೊದಲೇ ಅಂದಾಜಿಸಿದ್ರು. ಹೀಗಾಗಿ ಅಧಿಕಾರಿ, ಸಿಬ್ಬಂದಿ ವರ್ಗ ಕುಟುಂಬದವರ ಕರೆತರೋ ಸಾಧ್ಯತೆ ಇದೆ. ಕುಟುಂಬ ವರ್ಗದವರನ್ನ ಕರೆತರದಂತೆ ಸೂಚನೆ ನೀಡಿ ಎಂದು ಸಲಹೆ ಕೊಟ್ಟಿತ್ತು. ಮುಂದುವರಿದು, ಹೊರಗಡೆಯಿಂದ ಸಿಬ್ಬಂದಿ ಕರೆಸಿಕೊಳ್ಳಲು ಸಮಯ ಬೇಕು, ಭದ್ರತೆಗೆ ಸಮಯಾವಕಾಶದ ಕೊರತೆ ಇದೆ ಎನಿಸುತ್ತಿದೆ. ಬೃಹತ್ ಕಾರ್ಯಕ್ರಮಕ್ಕೆ ತಯಾರಾಗಲು ಸಮಯ ಬೇಕು ಎಂದು ಡಿಸಿಪಿ ಎಚ್ಚರಿಕೆ ರವಾನಿಸಿದ್ರು. ಭದ್ರತಾ ವಿಭಾಗದ ಡಿಸಿಪಿ ಎಚ್ಚರಿಕೆಯ ನಡುವೆಯೂ ಸರ್ಕಾರ ಮಾತ್ರ ತನ್ನ ನಿರ್ಧಾರದಿಂದ ಹಿಂದೆ ಸರಿಯಲೇ ಇಲ್ಲ. ಈ ಕಾರಣಕ್ಕೆ ವಿಧಾನಸೌಧದ ಮುಂದೆ ಸಾವಿರಾರು ಸಂಖ್ಯೆಯಲ್ಲಿ ಜನ ಸೇರಿದ್ರು. ಜಾಗ ಸಾಲದೆ ಮರ, ವಿಧಾನಸೌಧದ ಗೇಟ್, ಹೈಕೋರ್ಟ್, ವಿಧಾನಸೌಧ ಮೆಟ್ರೋ ನಿಲ್ದಾಣ ಹತ್ತಿ ಹುಚ್ಚಾಟ ಮಾಡಿದ್ರು. ವೇದಿಕೆಯ ಮೇಲೂ ಡಿಸಿಪಿ ಮೊದಲೇ ಹೇಳಿದಂತೆ ಮುಖ್ಯಮಂತ್ರಿ ಹಾದಿಯಾಗಿ ಬಹುತೇಕ ಸಚಿವರು, ಅಧಿಕಾರಿಗಳ ಮಕ್ಕಳ ದಂಡೆ ನೆರೆದಿತ್ತು. ನಿಮ್ಮ ಕುಟುಂಬದ ವರ್ಚಸ್ಸು, ನಿಮ್ಮ ವರ್ಚಸ್ಸು ಹೆಚ್ಚಿಸ್ಕೊಳಕ್ಕೋಸ್ಕರ ಇವತ್ತು ಈ ಕೊಲೆಗಳಾಗಿದೆ. ಸರ್ಕಾರದ ಇದಕ್ಕೆ ನಾವು ಹೋರಾಟವನ್ನ ನಾವು ಮಾಡಿದಿರಿ. ಇನ್ನು ಡಿಸಿಪಿ ಸರ್ಕಾರಕ್ಕೆ ಬರೆದಿದ್ದ ಪತ್ರ ಇಡೀ ಪ್ರಕರಣಕ್ಕೆ ತಿರುವು ಕೊಟ್ಟಿದೆ. ಸಾಮಾನ್ಯವಾಗಿ ಈ ಪತ್ರ ಕೂಡ ರಾಜಕೀಯ ದಾಳವಾಗಿ ಬಿಜೆಪಿ ನಾಯಕರ ಕೈಗೆ ಸಿಕ್ಕಿದೆ. ಈ ಬಗ್ಗೆ ವಿಪಕ್ಷ ನಾಯಕ ಆರ್ ಅಶೋಕ್ ಟಿವಿ9 ಜೊತೆಗೆ ಮಾತನಾಡಿದ್ದಾರೆ. ಪತ್ರ ತೋರಿಸಿ ಸರ್ಕಾರದ ವರ್ಚಸ್ಸಿನ ಗೀಳಿಗೆ 11 ಮಂದಿ ಬಲಿಯಾಗಿರೋದಾಗಿ ಹೇಳಿದ್ದಾರೆ. ಪೊಲೀಸರು ಪದೇ ಪದೇ ಒಳ್ಳೆ ಗಿಣಿಗೆ ಹೇಳ್ದಂಗೆ ನಾವು ಹೇಳ್ತಿರಲ್ಲ, ಹಳ್ಳಿ ಕಡೆ ಗಿಣಿಗೆ ಹೇಳ್ದಂಗೆ ಹೇಳಿದ್ದಾರೆ. ಬೇಡಣ ಸಾರ್, ಬೇಡ ಸಾರ್ ಅಂತ ಪೊಲೀಸ್ ಕಮಿಷನರ್ ಹೇಳಿದ್ದಾರೆ, ಡಿಸಿಪಿ ಹೇಳಿದ್ದಾರೆ. ಇಷ್ಟು ಹೇಳಿದ್ರು ಕೂಡ ಇವ್ರಿಗೆ ಮಾನ ಮರ್ಯಾದೆ ಇಲ್ದಿರ ಇಲ್ಲಿ ಕಾರ್ಯಕ್ರಮ ಮಾಡಿ ಮತ್ತೆ ಜನಗಳಿಗೆ ಹೇಳಿದ್ದಾರೆ, ಈ ಕಾರ್ಯಕ್ರಮ ಮುಗಿಯೋರ್ಗೆ ಯಾರೂ ಅಲ್ಲಿ ಹೋಗ್ಬಾರ್ದು, ಗೇಟ್ ತೆಗಿಬಾರ್ದು, ಎಲ್ಲ ಡೈರೆಕ್ಷನ್ಸ್ ಕೊಟ್ಟಿದ್ದಾರೆ. ನೋಡಿ, ಪತ್ರ ಇಲ್ಲಿ ಸ್ಪಷ್ಟ ಇದೆ. ನಮ್ಮ ಡಿಸಿಪಿ, ವಿಧಾನಸೌಧದ ಡಿಸಿಪಿ ನೋಡಪ್ಪ, ವಿಧಾನಸೌಧದ ಡಿಸಿಪಿ ಸ್ಪಷ್ಟವಾಗಿ ಹೇಳಿದ್ದಾರೆ, ಬೇಡ 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 ಅಂತ, ಬೇಡ ಅಂತ ಹೇಳಿದ್ದಾರೆ. ಬೇಡ ಅಂತ ಹೇಳಿದ್ರು ಹಠ ಹಿಡಿದಿದ್ದಾರೆ. ಇವರು ಹಠ ಹಿಡಿದು ಮಾಡಿರೋದ್ರಿಂದ ಈ ಅನಾಹುತ ಆಗಿದೆ. ಸದ್ಯ ದುರಂತಕ್ಕೆ ಯಾರು ಹೊಣೆ ಎಂಬ ಪ್ರಶ್ನೆ ರಾಜ್ಯ ಸರ್ಕಾರದ ಕಡೆ ಮುಖ ಮಾಡಿದೆ. ಡಿಸಿಪಿ ಎಚ್ಚರಿಕೆಯ ಹೊರತಾಗಿಯೂ ಕಾರ್ಯಕ್ರಮ ಆಯೋಜನೆ ಆಗಿದ್ಯಾಕೆ, ಆಯೋಜನೆ ಮಾಡುವಂತೆ ಒತ್ತಡ ಹಾಕಿದ್ಯಾರೋ ಅನ್ನೋ ಪ್ರಶ್ನೆ ಸದ್ಯ ಉತ್ತರದಾಯಿತ್ವದ ಸುತ್ತ ಗಿರಕಿ ಹೊಡೆಯುತ್ತಿದೆ. ಬ್ಯೂರೋ ರಿಪೋರ್ಟ್, ಟಿವಿ9. ಇದು ಒಟ್ಟು ಈ ಅನಾಹುತಕ್ಕೆ ಸಂಬಂಧಪಟ್ಟ ಹಾಗೆ ಏನ್ ತನಿಖೆ ಆಗ್ತಾ ಇದೆ, ಆ ತನಿಖಾ ಸಂದರ್ಭದಲ್ಲಿ ಒಂದು ಮೇಜರ್ ಟ್ವಿಸ್ಟ್ ಅನ್ನ ಕೊಡ್ತಾ ಇದೆ. ನಮ್ಮ ಜೊತೆಗೆ ಪ್ರಮೋದ್ ಜಾಯಿನ್ ಆಗ್ತಾ ಇದ್ದಾರೆ ಮತ್ತಷ್ಟು ಡೀಟೇಲ್ಸ್ ಅನ್ನ ಕೊಡುವಂತ ನಿಟ್ಟಿನಲ್ಲಿ. ಪ್ರಮೋದ್, ಸರ್ಕಾರ ಮೇಲಿನ ಮೇಲೆ ಇಲ್ಲಿ ಹೇಳ್ತಾ ಇದ್ದಿದ್ದು ಅಂತಂದ್ರೆ ಸತ್ತಿದ್ ಯಾರು ವಿಧಾನಸೌಧದ ಆವರಣದಲ್ಲ,
ಚಿನ್ನಸ್ವಾಮಿ ಸ್ಟೇಡಿಯಂ ಆವರಣದಲ್ಲಿ ಆಗಿರೋ ದುರಂತ, ಇದಕ್ಕೆ ನಾವೇ ಹೊಣೆ ಹಾಕ್ತೀವಿ, RCB, DNA ಇವ್ರುಗಳು ಹೊಣೆ, ಪೊಲೀಸರು ಹೊಣೆ ಅನ್ನುವಂಥದ್ದನ್ನ ಮೇಲಿನ ಮೇಲೆ ಹೇಳ್ತಾ ಇದ್ರು. ಆದ್ರೆ ಈಗ ಬಹಿರಂಗ ಆಗಿರುವಂತ ಈ ಲೆಟರ್ ಯಾವ ರೀತಿ ಅಂತ ತಿರುವನ್ನ ನೀಡ್ತಾ ಇದೆ ಪ್ರಮೋದ್. ಆ ಲೆಟರ್ ನಲ್ಲಿ ಉಲ್ಲೇಖ ಆಗಿರುವಂತ ವಿಚಾರಗಳನ್ನ ಮೀರಿ ಸರ್ಕಾರ ಹೇಗೆ ವರ್ತಿಸಿದೆ ಅನ್ನೋದು ಗೊತ್ತಾಗ್ತಾ ಇದೆ. ಮಾಲ್ತೇಶ್, ಮೊದಲನೇದಾಗಿ ಈ ಒಂದು ಉತ್ತರಕ್ಕೆ ಈಗ ಸರ್ಕಾರ ಇನ್ಫ್ಯಾಕ್ಟ್ ಈ ಒಂದು ಪ್ರಶ್ನೆಗೆ ಸರ್ಕಾರ ಉತ್ತರ ಕೊಡಬೇಕಾದಂಥ ಒಂದು ಅನಿವಾರ್ಯತೆಯಲ್ಲಿದೆ. ಮೊದಲನೇದಾಗಿ ಈಗಾಗಲೇ DCP ಇಷ್ಟೆಲ್ಲ ಬೇಡ ಅಂದರೂ ಕೂಡ DPR ಯಾಕೆ ಈ ರೀತಿ ಅಂತ ನಿಲುವನ್ನು ತೆಗೆದುಕೊಂಡ್ರು, ಸರ್ಕಾರ ವಿಧಾನಸೌಧದಲ್ಲಿ ಕಾರ್ಯಕ್ರಮ ಯಾಕೆ ಮಾಡ್ತು, ಅದಕ್ಕೆ ಯಾರು ಒತ್ತಡ ಹೇಳಿದ್ರು, ಅದು ಒಂದು ಪ್ರಶ್ನೆ. ಅದರ ಜೊತೆಗೆ ಇವತ್ತು ಒಂದು ಪ್ರಮುಖವಾದಂಥ ಸಭೆ ಆಗಿದೆ ಮಾಲ್ತೇಶ್. ಈಗ ಬರ್ತಾ ಇರುವಂಥ ಮಾಹಿತಿಯ ಪ್ರಕಾರ ಇವತ್ತಿನ ಸಭೆಯಲ್ಲಿ ಪ್ರಮುಖವಾಗಿ ಮುಖ್ಯ ಕಾರ್ಯದರ್ಶಿ ಶಾಲಿನಿ ರಜನೀಶ್, ಅದೇ ರೀತಿ DPR ಸೆಕ್ರೆಟರಿ ಆಗಿರುವಂಥ ಸತ್ಯವತಿ, ಅದರ ಜೊತೆಗೆ ಗೃಹ ಸಚಿವರು, ಉಪಮುಖ್ಯಮಂತ್ರಿಗಳು ಹಾಗೂ ಮುಖ್ಯಮಂತ್ರಿಗಳು ಇವರೆಲ್ಲರೂ ಕೂಡ ಇದ್ರು. ಹಾಗೆಯೇ DG IG ಕೂಡ ಅಂದರೆ ಸಲೀಂ ಅವರನ್ನು ಕೂಡ ಒಂದು ಸಭೆಗೆ ಕರೆಸಲಾಗಿತ್ತು. ಗುಪ್ತಚರ ವಿಭಾಗದ ಮುಖ್ಯಸ್ಥ S ರವಿ ಅವರನ್ನು ಕೂಡ ಒಂದು ಸಭೆಗೆ ಕರೆಸಲಾಗಿತ್ತು. ಈಗ ಸಭೆಯಿಂದ ಬರ್ತಾ ಇರುವಂಥ ಮಾಹಿತಿಯ ಪ್ರಕಾರ ಈ ಒಂದು ಪತ್ರ ಏನಿದೆ ಮಾಲ್ತೇಶ್, ಪ್ರಮುಖವಾಗಿ DCP ಕೆಲವೊಂದಿಷ್ಟು ಸಮಸ್ಯೆಗಳಾಗತ್ತೆ, ಏಕಾಏಕಿ ಮಾಡೋದಕ್ಕೆ ಸಾಧ್ಯವಿಲ್ಲ, ಸಿಬ್ಬಂದಿಗಳು, ಭದ್ರತಾ ಸಿಬ್ಬಂದಿಗಳ ಸಮಸ್ಯೆ ಇದೆ, ಕೊಡ್ತಾ ಇದೆ ಅನ್ನುವಂಥ ಉಲ್ಲೇಖವನ್ನು ಕೂಡ ಮಾಡಿದ್ದಾರೆ. ಹೀಗಾಗಿ ಈಗ ತನಿಖೆ ನಡೀತಾ ಇದೆ. ತನಿಖೆ ನಡೀತಾ ಇರುವಂಥ ಸಂದರ್ಭದಲ್ಲಿ ಇದು ಯಾವ ರೀತಿ ತಿರುವನ್ನು ತೆಗೆದುಕೊಳ್ಳುತ್ತೆ ಅನ್ನೋದನ್ನು ನೋಡಬೇಕಾಗತ್ತೆ. ಹೀಗಾಗಿ DPR ಮೇಲೆ ಕೂಡ ಪೊಲೀಸ್ ಆಯುಕ್ತರ ವಿರುದ್ಧ ಏನು ಕ್ರಮ ಕೈಗೊಂಡ್ರಿ, ಈಗ DPR ವಿರುದ್ಧ ಯಾಕೆ ಕ್ರಮ ಇಲ್ಲ, ಈ ಒಂದು ಪ್ರಶ್ನೆ ಕೂಡ ಸಹಜವಾಗಿ ಹೊರತಾ ಇದೆ. ಹೀಗಾಗಿ ಈ ನಿಟ್ಟಿನಲ್ಲಿ DPR ವಿರುದ್ಧ ಕ್ರಮ ಆಗತ್ತಾ, ಈ ಎಲ್ಲ ವಿಚಾರಗಳ ಬಗ್ಗೆ ಇವತ್ತು ಮುಖ್ಯಮಂತ್ರಿಗಳು ಒಂದು ಚರ್ಚೆ ನಡೆಸಿದ್ದಾರೆ ಸಭೆಯಲ್ಲಿ ಎನ್ನುವಂಥ ಮಾಹಿತಿ ಲಭ್ಯವಾಗ್ತಾ ಇದೆ. ಇದರ ಜೊತೆಗೆ ಸತ್ಯವತಿ ಅವರಿಂದಲೂ ಕೂಡ ಇದೇ ಪತ್ರದ ವಿಚಾರವಾಗಿ ಅಂದರೆ DCP ಏನು ಪತ್ರವನ್ನು ಬರೆದಿದ್ರು, ಅದಾದಮೇಲೆ ಏನಾಯಿತು, ಘಟನೋತ್ತರವಾಗಿ ಏನೆಲ್ಲ ಅನುಮತಿಯನ್ನು ತೆಗೆದುಕೊಳ್ಳಲಾಗಿದೆ, ಅದಕ್ಕೆ ಕಾನೂನಾತ್ಮಕವಾದಂಥ ಯಾವ್ಯಾವ ಆಯಾಮಗಳಿದೆ, ಆ ಎಲ್ಲ ಆಯಾಮಗಳಲ್ಲಿ ಮುಖ್ಯಮಂತ್ರಿಗಳು ಒಂದು ಚರ್ಚೆ ನಡೆಸಿದ್ದಾರೆ. ಅವರಿಂದ ಅಂದರೆ ಸತ್ಯವತಿ ಅವರಿಂದ ಮಾಹಿತಿಯನ್ನು ಪಡೆದಿದ್ದಾರೆ ಅನ್ನುವಂಥ ಮಾಹಿತಿ ಲಭ್ಯವಾಗ್ತಾ ಇದೆ. ಇದರ ಜೊತೆಗೆ ಸತ್ಯವತಿ ವಿರುದ್ಧ ಕೂಡ ಕ್ರಮ ಕೈಗೊಳ್ಳಬೇಕು ಅನ್ನುವಂಥ ಒತ್ತಡ ಈಗಾಗಲೇ ಸರ್ಕಾರದಲ್ಲಿ ಇದೆ. ಹೀಗಾಗಿ ಅದಕ್ಕೆ ಏಕಾಏಕಿ ಕ್ರಮ ಕೈಗೊಳ್ಳೋದಕ್ಕೆ ಸಾಧ್ಯತೆ ಇದೆಯಾ, ಕಾನೂನಾತ್ಮಕವಾಗಿ ಅವಕಾಶ ಇದೆಯಾ ಅನ್ನೋದು ಕೂಡ ಒಂದು ಪ್ರಶ್ನೆ. ಯಾಕಂದರೆ ಘಟನೆ ನಡೆದಿರುವಂಥದ್ದು ಚಿನ್ನಸ್ವಾಮಿ ಕ್ರೀಡಾಂಗಣದಲ್ಲಿ, ವಿಧಾನಸೌಧದಲ್ಲಿ ಯಾವುದೇ ರೀತಿಯಾದ ದುರ್ಘಟನೆ ನಡೆದಿಲ್ಲ. ಹೀಗಾಗಿ ಯಾರ ವಿರುದ್ಧ ಹೇಗೆ ಕ್ರಮ ಕೈಗೊಳ್ತೀರಿ, ಇದೆಲ್ಲವೂ ಕೂಡ ಇದೆ. ಈಗ ಬರ್ತಾ ಇರುವಂಥ ರಿಪೋರ್ಟ್ಸ್ ಪ್ರಕಾರ ಮಾಲ್ತೇಶ್, ಈಗ ಸುದ್ದಿ ಬರ್ತಾ ಇರುವಂಥ ಪ್ರಕಾರ ಸಭೆ ಮುಗಿದ ಮೇಲೆ ಕೆಲ ಸಚಿವರು, ಕೆಲ ಹಿರಿಯ ನಾಯಕರು ಸತ್ಯವತಿ ಅವರಿಗೆ ಧೈರ್ಯ ತುಂಬಿದ್ದಾರೆ. ಏನೂ ಆಗಲ್ಲ, ತಲೆ ಕೆಡಿಸ್ಕೊಬಿಡಿ, ಧೈರ್ಯವಾಗಿರಿ ಅನ್ನುವಂಥ ಒಂದು ಸಂದೇಶವನ್ನು ರವಾನೆ ಮಾಡಿದ್ರು ಅನ್ನುವಂಥ ಮಾಹಿತಿ ಕೂಡ ಲಭ್ಯವಾಗುತ್ತೆ. ಹಾಗಾದರೆ ಆ ರೀತಿ ಸಂದೇಶ ರವಾನೆ ಮಾಡಿದ್ರೆ ಸಹಜವಾಗಿ ಯಾಕೆ ರವಾನೆ ಮಾಡಿದ್ರು, ಏನಾದರೂ ಇನಿಷಿಯೇಷನ್ಸ್ ಆಗ್ತಾ ಇದೆ ಸರ್ಕಾರದ ಮಟ್ಟದಲ್ಲಿ, ಏನಾದರೂ ಪ್ರಮುಖವಾದಂಥ ನಿರ್ಧಾರಗಳನ್ನು ಮಾಡಲಾಗ್ತಾ ಇದೆಯಾ, ಇದೆಲ್ಲವನ್ನೂ ಕೂಡ ನೋಡಬೇಕಾಗುತ್ತೆ. ಹೀಗಾಗಿ ಸರ್ಕಾರದ ಒಳಗೆ DCP ಬರೆದಿರುವಂಥ ಪತ್ರ ಗಂಭೀರವಾಗಿ ಚರ್ಚೆ ಆಗ್ತಾ ಇರೋದು ಇಲ್ಲಿ ಕಂಡು ಬರ್ತಾ ಇದೆ ಮಾಲ್ತೇಶ್. ಓಕೆ, ಥ್ಯಾಂಕ್ ಯು ಪ್ರಮೋದ್, ಥ್ಯಾಂಕ್ ಯು.